ನಿಮ್ಮ ಪ್ರಕಾರ ಯಾರು ಬರಬೇಕಿತ್ತು ಆಚೆಗೆ ಇವತ್ತು? ಅವ್ರನ್ನ ಸ್ಪಂದನ ನೋಡಿಸ್ಬೇಕಾದ್ರೆ ಅವ್ರಕ್ಕಿಂತ ನಾ 10 ಪಟ್ಟು ಮೇಲಂತ ನಾನು ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಯಾಕಂದ್ರೆ ನಾ ಎಲ್ಲ ಫಿಸಿಕಲ್ ಟಾಸ್ಕು ಆಡ್ತೀನಿ, ಎಂಟೆಂಟು ಟೈಮು ಮಾಡ್ತೀನಿ, ಮನೆಯವ್ರ ಜೊತೆ ಎಲ್ಲ ಬರ್ತೀನಿ, ಮಾತಾಡ್ಬೇಕಾದ್ರೆ ಮಾತಾಡ್ತೀನಿ, ಚಟುವಟಿಕೆಗಳಾಗಲಿ ನಾಮಿನೇಷನ್ ಆಗಲಿ ಪ್ರತಿಯೊಂದು ಎಲ್ಲದರಲ್ಲೂ ಒಂದಿಷ್ಟು ಮೇಲಂತಿದ್ನಿ. ಅವ್ರಿಗೆ ಭಾಳ ಮೈನಸ್ಸಿದ್ದು ಫಿಸಿಕಲ್ ಟಾಸ್ಕ್ ಅಂತ ಆಗ್ತಿರ್ಕಿಲ್ಲ. ಮತ್ತೊಂದು ಎಂಟೆಂಟು ಟೈಮ್ ಅವ್ರದ್ದು ಸ್ಪೆಷಲಾಗಿ ಒಂದು ಅವ್ರದ್ದೇ ಆದ ಟ್ಯಾಲೆಂಟ್ ತೋರಿಸಂದ್ರೆ ಅವ್ರ ತಲೆ ಇದ್ದಿರ್ಕಿಲ್ಲ. ಒಂದು ನಾನು ಕಂಪೇರ್ ಮಾಡ್ತಂದ್ರೆ ಅವ್ರು ಬರಬೇಕಾಗಿತ್ತು ಅನಿಸುತ್ತೆ. ನೆಕ್ಸ್ಟ್ ವೀಕ್ ಅವ್ರು ಬರಬಹುದು ಅಂತ ಅನಿಸುತ್ತಾ ಈಗ ಆಚೆಗೆ? ಏನು ಗೊತ್ತಿಲ್ಲ ಮ್ಯಾಮ್. ಯಾಕಂದರೆ ಈಗ ಒಳ್ಳೊಳ್ಳೆ ಕಂಟೆಂಟ ನಾವು ಸೂರಜ್ ನಾನು ಹೊರಗೆ ಬಂದು ಅಂದ್ರೆ ಇನ್ನು ಯಾರು ಬರ್ತಾರತ್ ನಾವು ಅಲ್ಲಿ ಎಕ್ಸೆಪ್ಟ್ ಮಾಡೋದು ಬೇರೆ, ಅನ್ಎಕ್ಸೆಪ್ಟೆಡ್ ಬೇರೆ ಇರ್ತೈತಿ. ನಾವು ಏನು ಮಾಡ್ಕೊಳಕ್ಕಾಗೋದಿಲ್ಲ. ಯಾಕಂದ್ರೆ ಅದನ್ನು ತಲೆಯಾಗಿಂತ ತೆಗೆದುಬಿಟ್ರೆ ನಾನು ಎಂಥ ಫಿಸಿಕಲ್ ಟಾಸ್ಕ್ ಆಡೋರು ಹೊರಗೆ ಬಂದು ನಾವು ಇನ್ನು ಅಲ್ಲಿ ಯಾರು ಇರ್ತಾರೋ ಯಾರು ಹೋಗ್ತಾರೋ ಅನ್ನೋದು ಹೇಳಕ್ಕೆ ಸ್ವಲ್ಪ ನನಗೆ ಗೊಂದಲ. ನಿಮ್ಮ ಪ್ರಕಾರ ಯಾರು ಫಿನಾಲೆಗೆ ಬರ್ಬೋದು? ನಾ ಇದ್ದೀನಿ ಅಂದರೆ ನಾನು ಹೋಗ್ಬೋದಾಗಿತ್ತು, ನಾನು ಕಪ್ ಗೆಲ್ಲಬೋದಾಗಿತ್ತು. ನಾನು ಹಿಡ್ಕೊಂಡು ಹೇಳಕತ್ತೀನಿ. ಯಾಕಂದ್ರೆ ಅಷ್ಟು ಇದನ್ನು ಮಾಡ್ಕೊಂಡು ಚಾಲೆಂಜಿಗಾಗಿ ಇದೀನಿ ಅಲ್ಲಿ. ಇನ್ನು ಸಿಕ್ಕರೆ ನನಗೆ ಆಟ ಇಂಡಿವಿಜುವಲಾಗಿ ಸಿಗ್ಬೋದು, ಆಡ್ಬೋದು, ಗೆಲ್ಬೋದು ಅಂತ ಇದ್ನಿ. ಈಗ ನನ್ನ ಬಿಟ್ಟು ಒಂದು ರಘು ಸರ, ನೆಕ್ಸ್ಟ್ ರಕ್ಷಿತಾ, ಗಿಲ್ಲಿ, ಧನುಷಿ ನನಗೆ ಅನಿಸ್ತೈತಿ. ಯಾರು ಗೆಲ್ಲಬೇಕು ಅನ್ನೋಕ್ಕಿಂತನೂ ಇಲ್ಲಿ ಹೊರಗೆ ನೋಡ್ತಾನಂದ್ರೆ ಇಲ್ಲಿ ಅಷ್ಟರಿಗೂ ಸಪೋರ್ಟ್ ಸೇಮ್ ಐತಿ. ಯಾರು ಗೆಲ್ಲಬೇಕು ಅನ್ನೋಕ್ಕಿಂತನೂ ಯಾರು ಎಫರ್ಟ್ ಆಯಿತು ಅದ್ರ ಮೇಲೆ ಟಾಸ್ಕ್ದಲ್ಲಿ ಆಯಿತು, ಒಂದು ಯಾವುದೋ ಒಂದು ಪ್ರತಿಯೊಂದು ವಿಷಯದಾಗಲಿ ಅದು ನೀವು ನೋಡಿದಿರಲ್ಲ ಇಷ್ಟು ದಿನ ಜರ್ನಿ. ನನಗೆ ಒಬ್ಬರು ಅಂತ ಹೇಳಕ್ಕೆ ಇಷ್ಟಪಡೋದಿಲ್ಲ ರೀ. ನನಗೆ 4 ಜನ ಹೋಗು 4 ಜನ ಹೋಗ್ಬೋದು, ಯಾರು ಗೆಲ್ಬೋದು ಅನ್ನೋದು ನನಗೆ ಇದನ್ನಿಲ್ಲ. ಅತ್ರಾಗ ನಾ ಗೆಲ್ಲಬೇಕಂತದ್ದು ನಾವು ಒಬ್ರು ಹೆಸರು ಕೊಟ್ಟಿನಂದ್ರೆ ಮುಂದಿನ ವಾರದಂದ್ರೆ ಹೊರಗೆ ಬಂದ್ರೆ ಅವ್ರಿಗೆ ನಾ ಉತ್ತರ ಇರೋದಿಲ್ಲ. ನನ್ನ ತಲೆ ಇದನ್ನ ಇರೋದಿಲ್ಲ. ನಾನು ಈಗ ಒಬ್ಬೊಬ್ಬರ ತಲೆ ಒಂದೊಂದು ಪರ್ಸ್ನಾಲಿಟಿ ಐತಿ, ಒಂದೊಂದು ಟ್ಯಾಲೆಂಟ್ ಐತಿ, ಅವ್ರದ್ದೇ ಅದೊಂದು ಜೂನ್ ಐತಿ. ಆ ಜೂನದಲ್ಲಿ ಹೊಂಟಾರು. ಯಾರು ಗೆಲ್ತಾರೆ ಅನ್ನೋಕ್ಕಿಂತನೂ 4 ಜನ ಹೋಗಿ ನನಗೂ ಸ್ವಲ್ಪ ಕ್ಲಾರಿಟಿ ಇಲ್ಲ ಅಷ್ಟ. 4 ಜನ ಸೇಮ್ ಅದಾರು ಇಲ್ಲಿ. ಯಾಕಂದ್ರೆ ನನಗೆ ಇನ್ನೂ ಸ್ವಲ್ಪ ತಿಳ್ಕೊಳಕ್ಕೆ. ನೀವು ನೋಡಿದ್ರ ಸೋಷಿಯಲ್ ಮೀಡಿಯಾ ಎಲ್ಲ? ಈಗ ನೋಡಿ ಮ್ಯಾಮ್, ನಿನ್ನೆ ಬೆಳತನ ನಿದ್ದೆ ಮಾಡಿಲ್ಲ, ಸ್ವಲ್ಪ ಅದನ್ನ ಚರ್ಚೆ ಮಾಡ್ಕೊಂಡು ಒಳಗೊಂದು ಥರ ಇದರಲ್ಲಿ ಹೊರಗೊಂಥರ ಐತಿ. ಅದನ್ನ ಯಾಕಂದ್ರೆ ನಾ ಇಲ್ಲಿ ಒಂಥರ ನನಗೂ ಒಂಥರ ಅಲ್ಲಿ ಬೇಜಾರಾಯ್ತು. ಹೊರಗೊಂಥರ ಐತಿ, ಒಳಗೊಂಥರ ಐತಿ. ಇಲ್ಲಿ ಹೊಳಗೆ ನಾನು ಪ್ಯಾನ್ಸ್ ನೋಡ್ತೀನಂದ್ರೆ ನನಗೆ ಎಷ್ಟೋ ಜನ ಐತಿ, ಎಷ್ಟು ನನ್ನ ಹೆಸರು ಮೇಲೆ ಪೂಜೆ ಮಾಡೋರ್ದಾರು, ನನ್ನ ಹೆಸರು ಬ್ಯಾನರ್ ಕಟ್ಟಿ ಮೆರೆಸಿದವ್ರದಾರು, ನನ್ನ ಬಗ್ಗೆನ ಒಳ್ಳೆ ರೀತಿ ವಿಡಿಯೋ ಮಾಡಿದವ್ರದಾರು. ಬರೋಕೆ ಏನು ಕಾರಣ ಗೊತ್ತಿಲ್ದಂಗೆ ಆಯಿತು, ಹಾಗೆ ಬಂದರು. ಯಾಕೆ ಬಂದರು ಅನ್ನೋದು ಜನಕ್ಕೆಲ್ಲ ಕುತೂಹಲ ಐತಿ, ನನಗೂ ಕುತೂಹಲ ಐತಿ ತಿಳ್ಕೊಳ್ಳೋದಂಥದ್ದು. ಸ್ವಲ್ಪ ಕಾಯಕತ್ತೀನಿ ಇಷ್ಟೇ. ಈಗ ಸೋಷಿಯಲ್ ಮೀಡಿಯಾದಲ್ಲೆಲ್ಲ ಗಿಲ್ಲಿ ಗೆಲ್ಲಬೇಕು, ಗಿಲ್ಲಿ ಗೆಲ್ತಾರೆ ಅನ್ನುವ ಮಾತುಗಳು ಓಡಾಡ್ತಾ ಇದೆ. ಅದ್ರ ಬಗ್ಗೆ ಏನು ಅನಿಸುತ್ತೆ? ನಿಮ್ಮ ಅಭಿಪ್ರಾಯ ಏನು ಅದ್ರ ಬಗ್ಗೆ? ಗೆಲ್ಲಬಹುದು, ಗೆಲ್ಲದೆ ಇರ್ಬೋದು. ಯಾಕಂದ್ರೆ ನಾವು ಒಬ್ಬರಿಗೆ ಗೆಲ್ತಾರಂತ ಅವರು ಜನ ತಿಳ್ಕೊಂಡೈತಿ. ಅದೇನು ಕರೆನೂ ಇರ್ಬೋದು. ಯಾಕಂದ್ರೆ ಗೆಲ್ಬೋದು, ಗೆಲ್ಲದೆ ಇರ್ಬೋದು. ಯಾಕಂದ್ರೆ ಅವ್ರ ಹಿಂದೆ ಇನ್ನೂ ಅಲ್ಲಿ ಟಾಸ್ಕ್ ಆಡೋರ್ದಾರು. ಅವ್ರವ್ರದ್ದು ಸಪ್ರೇಟ್ ಅವ್ರ ವ್ಯಕ್ತಿತ್ವ ಬೇರೆ ಐತಿ, ಅವ್ರದ್ದೇ ಆದ ಒಂದು ಸ್ಟೈಲ್ ಬೇರೆ ಐತಿ. ಗೆದ್ರೆ ಓಕೆ ಅಂತ ನಿಮ್ಗೆ ಅನ್ಸುತ್ತೆ? ಅಂದರೆ ಡಿಸರ್ವಿಂಗ್ ಇದ್ದಾರೆ ಗಿಲ್ಲಿ ಗೆಲ್ಲಕ್ಕೆ? ಡಿಸರ್ವಿಂಗ್ ಅದಾರ. ಇನ್ನಷ್ಟು ಡಿಸರ್ವಿಂಗ್ ಅನ್ನೋಕ್ಕಿಂತ ಇನ್ನೊಂದು ಸ್ವಲ್ಪ ಅವ್ರ ಟಾಸ್ಕ್ದಾಗ ಸ್ವಲ್ಪ ಇಂಪ್ರೂವ್ಮೆಂಟ್ ಆದ್ರಂದ್ರೆ ಎಲ್ಲ ಥರ ತೋರಿಸ್ಕೊಟ್ಟಂಗೆ ಆಕೈತೆ ಅಂತ ನಾನು ಅನಿಸಿಕೆ. ಯಾಕಂದ್ರೆ ಈಗಂದ್ರೆ ನಗೋದು ನಗಿಸೋದು ಒಂದು ಶೋಭೆ ಅಲ್ಲ. ಟಾಸ್ಕು ಅದ್ರ ಮೇಲೆ ಎಫೆಕ್ಟ್ ಹಾಕಿ ಅದ್ರ ಮೇಲೆ ಇಂಟ್ರೆಸ್ಟ್ ತೋರಿಸಿ ಆಡುವಂಥದ್ದು ಅವ್ರಿಗೆ ದೇವ್ರ ಶಕ್ತಿನೂ ಕೊಡಲಿ, ಅವ್ರಿಗೆ ಆಗ್ತಾರಂತ ನನಗೆ ಅನಿಸ್ತೈತಿ. ಯಾಕಂದ್ರೆ ಒಂದೇ ಸೀಮಿತ ಆಗಂಗಿಲ್ಲ, ಟಾಸ್ಕು ಬೇಕಾಗತೈತಿ ಗೆಲ್ಲಬೇಕಾದ್ರೆ. ಜನಕ್ಕೆ ಒಂದೇ ಥರ ಬೇಡ, ಎಲ್ಲ ಥರ ಕೊಡಲಿ ಅನ್ನೋದು ನನ್ನ ಅನಿಸಿಕೆ. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರೋ ನ್ಯೂಸ್ 18 ಕನ್ನಡ ಈಗ ಆಪ್ನಲ್ಲೂ ಲಭ್ಯ ಇದೆ. ದಯವಿಟ್ಟು ಇಲ್ಲಿರೋ QR ಕೋಡ್ ಅನ್ನ ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.